ಅಧ್ಯಾಯ 17. ಕಣ್ಣೀರಿನಿಂದ ಬಿತ್ತಿರಿ. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ಕೀರ್ತನೆ 126 5ನೇ ವಾಕ್ಯ. ಬಿತ್ತುವ ಬೀಜಗಳಲ್ಲಿ ಕಣ್ಣೀರನ್ನು ಬೆರೆಸಿ ಬಿತ್ತುವಾಗ ಅದರ ಕೊಯ್ಲು ಗಂಭೀರವಾಗಿಯೇ ಇರುತ್ತದೆ. ನಾವು ಸುವಾರ್ತೆಯ ಬೀಜಗಳನ್ನು ಬಿತ್ತುತ್ತೇವೆ. ಸೇವೆಗಾಗಿ ಕಾಣಿಕೆ ಎಂಬ ಬೀಜಗಳನ್ನು ಬಿತ್ತುತ್ತೇವೆ. ನಿತ್ಯತ್ವಕ್ಕಾಗಿ ಕ್ರಿಸ್ತನಲ್ಲಿ ಸತ್ತವರನ್ನು ಬಿತ್ತುತ್ತೇವೆ. ಕಣ್ಣೀರಿನ ಪ್ರಾರ್ಥನೆಯಿಂದ ಬಿತ್ತುವ ಪ್ರತಿಯೊಂದಕ್ಕೂ ನಿಶ್ಚಯವಾಗಿ ಪ್ರತಿಫಲ ಉಂಟು. ಬೀಜಗಳನ್ನು ತೆಗೆದುಕೊಂಡು ಬಿತ್ತುವ ವಿಶ್ವಾಸಿಯು ಒಂದು ಮಹಿಮೆಯಾದ ನಂಬಿಕೆಯಿಂದ ಹೊರಡುತ್ತಾನೆ. ನಾನು ಬಿತ್ತುವ ಬೀಜಗಳು ಕೆಲವು ದಿನಗಳಲ್ಲಿ ಭೂಮಿಯಲ್ಲಿ ಬೇರು ಬಿಟ್ಟು ನಂತರ ಒಂದು ಸುಂದರವಾದ ಗಿಡವಾಗಿ ಮರವಾಗಿ ಬೆಳೆಯುತ್ತದೆ. ಬೆಳೆಯುವ ಗಿಡವು ದಿನ ಕಳೆದಂತೆ ಫಲ ಕೊಟ್ಟು 30ರಷ್ಟು 60ರಷ್ಟು 100ರಷ್ಟು ನಿಶ್ಚಯವಾಗಿಯೇ ಬೆಳೆಯುತ್ತದೆ. ಅದರಂತೆಯೇ ದೇವ ಮಗುವೆ, ಸೇವೆಗಾಗಿ ಬೀಜವನ್ನು ಬಿತ್ತಲು ಹೋಗುವಾಗ ಕಣ್ಣೀರಿನಿಂದ ಪ್ರಾರ್ಥಿಸಿ ಹೊರಡು. ಸೇವೆಗಾಗಿ ಕೊಡುವಾಗ ತ್ಯಾಗದಿಂದಲೂ ಪ್ರಾರ್ಥನೆಯಿಂದಲೂ ಕೊಡು. ಅದು ದೇವ ಸೇವಕರ ಜಯದ ಜೀವಿತದ ರಹಸ್ಯ. ಕರ್ತನ ಸೇವೆಗೆಂದು ಆ ವಿಧವೆಯು 2 ಕಾಸುಗಳನ್ನು ಹಾಕಿದಾಗ ತನ್ನ ಜೀವಿತದ ಎಲ್ಲ ಹಣವನ್ನು ಕೊಡಬೇಕಾದ ಪರಿಸ್ಥಿತಿಯಲ್ಲಿ ನಿಶ್ಚಯವಾಗಿಯೂ ಅವಳು ಕಣ್ಣೀರಿನಿಂದ ಬಿತ್ತಿರಬೇಕು. ತನ್ನ ಬಡತನದಲ್ಲಿಯೂ ಕರ್ತನಿಗಾಗಿ ಅಧಿಕವಾಗಿ ಕೊಡಲು ಸಾಧ್ಯವಿಲ್ಲವಲ್ಲ ಎಂದು ಅವಳ ಹೃದಯ ವೇದನೆ ಪಟ್ಟಿರಬಹುದು. ಆದರೆ ಅವಳು ಬಿತ್ತಿದ್ದ ಬೀಜ ಫಲ ಕೊಟ್ಟಿತು. ಕರ್ತನು ಅವಳನ್ನು ಕುರಿತು ಸತ್ಯವೇದದ ಪುಸ್ತಕದಲ್ಲಿ ಎಂದೆಂದಿಗೂ ನೆಲೆಯಾಗಿರುವ ಹಾಗೆ ಬರೆಯಿಸಿಬಿಟ್ಟನು. ಅವಳು ನಿತ್ಯತ್ವದಲ್ಲಿ ಪ್ರವೇಶಿಸುವಾಗ ಅಲ್ಲಿ ಅವಳಿಗೆ ಎಷ್ಟು ಸಂತೋಷ ಕಾದಿತ್ತು ಎಂಬುದನ್ನು ಯೋಚಿಸಿ ನೋಡಿರಿ. ತಾಯಿಯ ಕಣ್ಣೀರಿನ ಪ್ರಾರ್ಥನೆಯಿಂದ ಮಕ್ಕಳು ಕರ್ತನಿಂದ ಆಶೀರ್ವದಿಸಲ್ಪಟ್ಟು ಅಭಿವೃದ್ಧಿ ಹೊಂದುವರು. ತಂದೆಯ ಕಣ್ಣೀರಿನ ಶ್ರಮೆಯಿಂದ ದುಡಿಮೆಯಿಂದ ಮಕ್ಕಳು ಉತ್ತಮ ವ್ಯಾಸಂಗ ಮಾಡಿ ಅಭಿವೃದ್ಧಿ ಹೊಂದಿ ಉನ್ನತ ಸ್ಥಿತಿಗೆ ಬರುವರು. ಕ್ರಿಸ್ತನ ಕಣ್ಣೀರಿನಿಂದ ಇಹಲೋಕದ ಪರಲೋಕದ ನಿತ್ಯತ್ವದ ಆಶೀರ್ವಾದಗಳು ಉಂಟು. ಅಂದು ಲಾಜರನ ಮರಣದಲ್ಲಿ ಕ್ರಿಸ್ತನು ಸುರಿಸಿದ ಕಣ್ಣೀರಿನಿಂದ ಲಾಜರನನ್ನು ಜೀವದಿಂದ ಎಬ್ಬಿಸಿದನು. ಗೆತ್ಸೆಮನೆ ತೋಟದಲ್ಲಿ ಕ್ರಿಸ್ತನು ಸುರಿಸಿದ ಕಣ್ಣೀರಿನ ಫಲವಾಗಿ ಈಗಲೂ ಲಕ್ಷಾಂತರ ಪ್ರಾರ್ಥನಾ ವೀರರು ಎದ್ದಿರುತ್ತಾರೆ. ಸತ್ಯವೇದವು ಹೇಳುತ್ತದೆ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಬಲವಾಗಿ ಕೂಗುತ್ತಾ ಅಳುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿದನು. ಇಬ್ರಿಯ 5ನೇ ಅಧ್ಯಾಯ 7ನೇ ವಾಕ್ಯ. ಕಣ್ಣೀರಿನ ಹಾದಿಯಲ್ಲಿ ನಡೆದು ನಮ್ಮನ್ನು ಪ್ರೀತಿಸಿದ ನಮ್ಮ ಪ್ರೀತಿಯ ರಕ್ಷಕನು ನಮ್ಮ ಕಣ್ಣೀರನ್ನು ಕಂಡು ಮನಮರುಗದೆ ಇರುತ್ತಾನ. ನಮ್ಮ ವೇದನೆ ದುಃಖಗಳನ್ನ ಕಂಡರೂ ಕಾಣದೆ ಹಾಗೆ ಹೋಗುವನೇ? ಎಂದಿಗೂ ಇಲ್ಲ. ನಿಶ್ಚಯವಾಗಿಯೂ ಆತನು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಕಣ್ಣೀರನ್ನು ಒರೆಸಿ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವನು. ಅಂದು ಹಾಗರಳ ಕಣ್ಣೀರನ್ನು ಕಂಡವನು ಅವಳನ್ನು ನೀರಿನ ಬುಗ್ಗೆಯ ಬಳಿಗೆ ನಡೆಸಿದನು. ಹಿಜ್ಕಿಯ ರಾಜನ ಕಣ್ಣೀರನ್ನು ಕಂಡವನು ಅವನ ಆಯಸ್ಸಿಗೆ 15 ವರ್ಷಗಳನ್ನ ಕೂಡಿಸಿಕೊಟ್ಟನು. ಅಂದು ದಾವೀದನು ಕರ್ತನನ್ನು ನೋಡಿ, ದೇವರೇ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆಯಲ್ಲ ಎಂದು ಹೇಳಿದಾಗ ದಾವೀದನನ್ನು ಎಲ್ಲ ಕಷ್ಟಗಳಿಂದಲೂ ವೈರಿಗಳಿಂದಲೂ ಬಿಡಿಸಿ ಕಾಪಾಡಿದನು. ದೇವ ಮಗುವೆ, ನಿನ್ನ ಕಣ್ಣೀರಿನ ಪ್ರಾರ್ಥನೆಯನ್ನು ಆತನೆಂದಿಗೂ ತಿರಸ್ಕರಿಸುವುದಿಲ್ಲ. ಜಜ್ಜಿದ ಹೃದಯದ ನಿಟ್ಟುಸಿರು ಆತನಿಗೆ ಗೊತ್ತಿದೆ. ಮಾನಸಾಂತರ ಪಟ್ಟು ಪ್ರಾರ್ಥಿಸಿದ ಪ್ರಾರ್ಥನೆಗೆ ನಿಶ್ಚಯವಾಗಿಯೂ ಉತ್ತರ ಉಂಟು. ದೇವರು ತಾನೇ ಅವರ ಸಂಗಡ ಇರುವನು. ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಇನ್ನು ಮರಣವಿರುವುದಿಲ್ಲ. ಇನ್ನು ದುಃಖವಾಗಲಿ ಕಷ್ಟವಾಗಲಿ ಗೋಳಾಟವಾಗಲಿ ಇರುವುದಿಲ್ಲ. ಪ್ರಕಟಣೆ 21:3 ಮತ್ತು 4ನೇ ವಾಕ್ಯ.